ನಮಸ್ಕಾರ, ಪುನಃ ಸ್ವಾಗತ ನಿಮಗೆಲ್ಲರಿಗೂ ಕೆನರಾ ಬ್ಯಾಂಕ್ ಇದೆ ತುಂಬಿ ಹಾಡುವೆನು ಈ ಸಂಚಿಕೆಗೆ. ಈಗ ಶ್ರೀ ಸೌಮ್ಯ ಬರ್ತಾ ಇದ್ದಾಳೆ, ಆಹ್ವಾನಿಸೋಣ ನಿಮ್ಮ ಚಪ್ಪಾಳಿಯಿಂದ ಪ್ಲೀಸ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ವಾರಣಾಸಿ ಶ್ರೀ ಸೌಮ್ಯ. ನಾನು ಹೈದರಾಬಾದ್ದಿಂದ ಬಂದಿದ್ದೀನಿ. ನಾನು ಹಾಡುತ್ತಿರುವ ಕೃತಿ ಶ್ರೀ ಪಟ್ನಂ ಸುಬ್ರಹ್ಮಣ್ಯಂ ಅಯ್ಯರ್ ಅವರ ರಚನೆಯ ಪರಿಧಾನ ಮಿಚ್ಚಿತೆ, ರಾಗಂ ಬಿಲಹರಿ, ತಾಳ ಖಂಡಚಾಪು. परिधानमिच्चिते पालिन्तु वेमो, परिधानमिच्चिते पालिन्तु वेमो, परिधानमिच्चिते पालिन्तु वेमो, परिधानमिच्चिते पालिन्तु वेमो, परम पुरुष श्री पदिना वैनीकु, परम पुरुष श्री पदिना वैनीकु, करुण कल्गयुम्ना पालिन्तु वेमो, रोकमी चुडकुनेमो कंटि चेरिगानु, रोकमी चुडकुनेमो कंटि चेरिगानु, सक्कनि चेलि नीनो सग जनकराजुनुगानु, सैन्यमिव मर्कಡೆ ದೃಢಗಾನು, ಆಗಟಿಗ ಬಿಡುಗಲ್ಗೋ, ಆಗಟಿಗ ಬಿಡುಗಲ್ಗೋ, ಆದಿ ವೆಂಕಟೇಶನಿಗೂ, ಆಗಟಿಗ ಬಿಡುಗಲ್ಗೋ, ಆದಿ ವೆಂಕಟೇಶನಿಗೂ, ಪರಿಧಾನ ಮಿಚ್ಚಿತೆ ಪಾಲಿಂತು ವೇಮೋ, ಪರಿಧಾನಮಿಚ್ಚಿತೆ ಪಾಲಿಂತು ವೇಮೋ, ತಮ ಮಗರಿ ಸರಿಗ ಪರಿಧಾನ ರಿಸನಿ ದಮ ಮಗರಿ ಸರಿಗ ಪರಿಧಾನ, ಸರಿಗ ಸರಿಗ ಪದ ಗಪದ ಸರಿ ಪದರಿ ಪರಿಧಾನಮಿ, ದಸ
ಸೌಮ್ಯ. ಚೆನ್ನಾಗಿತ್ತು. ನನಗೆ ಅನಿಸ್ತಾ ಇದೆ ಇವತ್ತು ಈ ಎಪಿಸೋಡಲ್ಲಿ ಇವ್ರದ್ದು ಸಿನಿಮಾ ಸಂಗೀತಕ್ಕಿಂತ ಹೆಚ್ಚು ಕಾನ್ಫಿಡೆಂಟ್ ಆಗಿ ಕ್ಲಾಸಿಕಲ್ ಹಾಡ್ತಾ ಇದ್ರು ಅಂತ ಅನಿಸ್ತಾ ಇದೆ ನನಗೆ. ನಿಜವಾಗ್ಲೂ ಬಹಳ ಅದ್ಭುತವಾಗಿ ಹಾಡ್ತಾ ಇದ್ರು, ಒಬ್ಬರಿಗಿಂತ ಒಬ್ರು. ತುಂಬಾ ಚೆನ್ನಾಗಿದೆ. ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಹೈ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. ಆಮೇಲೆ ನಿಮ್ಮ ಪ್ರೆಸೆಂಟೇಷನ್ ಆಕ್ಚುಲಿ ಯಾವುದೋ ಪಕ್ಕಾ ಪ್ರೊಫೆಷನಲ್ ಇವ್ರದ್ದು ಪ್ರೆಸೆಂಟೇಷನ್ ತರ ಇತ್ತು. ನೀವು ಇಲ್ಲಿ ಈ ತರ ಕಾಂಪಿಟೇಷನ್ಗೆ ಬಂದು ಹಾಡ್ತಾ ಇದ್ದೀರಿ ಅಂತ ಅನಿಸ್ತಾ ಇರಲಿಲ್ಲ ನನಗೆ. ಸೊ ತುಂಬಾ ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ನನಗೊಂದು ಸಂಶಯ, ಯಾವಾಗಲೂ ಕೂಡ ಕ್ಲಾಸಿಕಲ್ ಮ್ಯೂಸಿಕ್ ಕೇಳುವಾಗ ಯಾಕೆ ಅವರು ಸಾಹಿತ್ಯಕ್ಕೆ ಅಷ್ಟು ಜಾಸ್ತಿಯಾಗಿ ಮುಖ್ಯತ್ವ ಕೊಡೋದಿಲ್ಲ ಅಂತ ನನಗೆ ಒಂದು ಅನುಮಾನ ತುಂಬಾ ದಿನಗಳಿಂದ ಇದೆ. ನಂದು ಪುಟ್ಟ ಜ್ಞಾನ, ಅದರಿಂದ ಅದರ ಬಗ್ಗೆ ಜಾಸ್ತಿ ಮಾತಾಡೋಕೆ ಭಯವಾಗಿ ಕೂಡ ಇದೆ. ಯಾಕೆ ಅಂದ್ರೆ ಚಿಟ್ಟ ಸ್ವರ ಹಾಕೋಕೆ ಮುಂದೆ ಪರಿದಾನ ಅಂತ ಇದ್ದೀರಲ್ಲ, ಅದು ಅಸಂಪೂರ್ಣ. ಪರಿದಾನಮು ಅನ್ನಬಹುದು. ಪರಿಧಾನಮು ಇಚ್ಛಿತೆ ಆರ್ ಪರಿಧಾನಂ ಇಚ್ಛಿತೆ, ಚಿಟ್ಟ ಪರಿಧಾನಮು ಅಂತ ಹಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೇನೆ ಪರಿಧಾನ ಮಿಚ್ಚಿತೆ ಅಂತ ಹಾಡ್ತಾ ಇದೀಯಾ, ಅದಕ್ಕೆ ಎಲ್ಲಿ ಉಸಿರು ತಗೋಬೇಕು ಅಂತ ನೀವೇ ಪ್ಲಾನ್ ಮಾಡ್ಕೊ. ನಿಮ್ಮಿಂದ ಈ ಒಂದು ಹೊಸ ಪ್ರಕ್ರಿಯೆ ಸ್ಟಾರ್ಟ್ ಆದ್ರೆ ಎಲ್ಲರಿಗೂ ತುಂಬಾ ಸುಖವಾಗಿರುತ್ತೆ ಅಮ್ಮ. ಯಾಕೆಂದ್ರೆ ಕೆಲವರು ಹಾಡುವಾಗ ಯಾವ ಸಾಹಿತ್ಯ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ಗಂಭೀರವಾದ ರಾಗವಾದರೂ ಕೂಡ ಇದರಲ್ಲಿ ಒಂದು ಆರ್ತಿ ಇದೆ, ಭಕ್ತಿ ಇದೆ, ಅದು ಕೂಡ ಇರಬೇಕು. ಸಂಪ್ರದಾಯ ಕೆಡದೆ, ಸಂಪ್ರದಾಯದ ಜೊತೆಯಲ್ಲಿ ಭಾವ ಏನು ಅನ್ನೋದು ಕೂಡ ಗೊತ್ತಾಗಬೇಕು. ಮೊದಲಿನಿಂದ ಕೂಡ ನನಗೂ ಏನು ಅಂದ್ರೆ ಒಂದು ಆಸೆ, ಕ್ಲಾಸಿಕಲ್ ಮ್ಯೂಸಿಕ್ ಹಾಡೋರು ಕೂಡ ಭಾವದಿಂದ ಸಾಹಿತ್ಯವನ್ನು ಹಾಗೆ ಇದು ಮಾಡದೆ ಹಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು. ಗಾಡ್ ಬ್ಲೆಸ್. ಶ್ರೀ ಸೌಮ್ಯ ತುಂಬಾ ನುರಿತ ಹಾಡುಗಾರಿಕೆ, ತುಂಬಾ ಪಳಗಿದ ಹಾಡುಗಾರಿಕೆಯ ಒಂದು ಝಲಕ್, ಒಂದು ಸೂಚನೆ ನಿನ್ನ ಪ್ರಸ್ತುತಿಯಲ್ಲಿತ್ತು. ಆಮೇಲೆ ಸಂಗೀತಕ್ಕೆ ಶುದ್ಧತೆನೇ ಅದರ ಶಕ್ತಿ ಮತ್ತು ಶ್ರದ್ಧೆನೇ ಅದರ ಸೌಂದರ್ಯ, ಅದೆರಡೂ ಇರುವಂತಹ ಒಂದು ದಾರಿಯಲ್ಲಿ ನೀನಿದೆಯಾ. ಶುಭಾಶಯ. ಥ್ಯಾಂಕ್ ಯು ಸರ್. ಈಗ